ವೆಲ್ಕಮ್ ಮೈ ಆಲ್ ಬ್ಯೂಟಿಫುಲ್ ಸೋಲ್ಸ್. ಸೊ ನಿಮ್ಗೆ ಇವತ್ತೊಂದು ಲವ್ ಮೆಸೇಜ್ ಇದೆ, ಓಕೆನಾ? ಸೊ ನಿಮ್ಮ ಯೂನಿವರ್ಸ್ ಇಂದ ನಿಮ್ಗೊಂದು ಬ್ಯೂಟಿಫುಲ್ ಆದಂತಹ ಮೆಸೇಜ್ ಇದೆ. ನೋಡೋಣ ಏನಿದೆ ಅಂತ. ಸೊ ರನ್ನರ್ ಅಂತ ಬಂದಿದೆ. ಓಕೆ, ಸೊ ಮಿಸ್ಟರ್ ಆಪರ್ಚುನಿಟಿ ಅಂತ ಬಂದಿದೆ. ಸೊ ನೋಡೋಣ ಏನ್ ಮೆಸೇಜ್ ಇದೆ ನಿಮ್ಗೆ ಇಲ್ಲಿ. ಸೊ ಇಲ್ಲಿ ನೋಡಿ, ರನ್ನರ್, ಐ ಡೋಂಟ್ ವಾಂಟ್ ಟು ರನ್ ಎನಿಮೋರ್ ಅಂತ. ಅಂದ್ರೆ ಈ ವ್ಯಕ್ತಿ ಇನ್ ಮುಂದೆ ನಿಮ್ಗೆ ಏನೋ ದೂರ ಆಗಿದ್ದಾರೆ. ಈ ಸೈಲೆನ್ಸ್, ಲವ್, ಡಿಸ್ಟೆನ್ಸ್ ಏನಿದೆ, ಓಕೆನಾ, ಇದೆಲ್ಲ ಇನ್ ಮುಂದೆ ಇರೋದಿಲ್ಲ, ಓಕೆನಾ? ಸೊ ಇನ್ ಮುಂದೆ ನಿಮ್ಮಿಂದ ದೂರ ಇರುವಂತಹ ಉದ್ದೇಶ ಇರೋದಿಲ್ಲ. ಅವರು ತುಂಬಾ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿದ್ದಾರೆ, ಓಕೆನಾ? ಅದನ್ನ ನೋಡ್ಬೋದು ನಾವಿಲ್ಲಿ. ಮಿಸ್ಡ್ ಆಪರ್ಚುನಿಟಿ ಅಂತ ಬಂದಿದೆ. ಸೊ ಅವರು ನಿಮ್ಗೆ ಪ್ರೀತಿನ ಹೇಳೋದ್ರಲ್ಲಿ ಅಷ್ಟೊಂದು ಹ್ಯಾಪಿ ಆಗಿಲ್ಲ. ಅಂದ್ರೆ ಅವ್ರು ಹೇಳ್ಬೇಕಾಗಿರೋ ಪ್ರತಿಯೊಂದನ್ನು ನಿಮ್ ಜೊತೆ ಶೇರ್ ಮಾಡೋದಕ್ಕೆ ಆಗಿಲ್ಲ ಅಂತ, ಓಕೆನಾ? ಆ ಟೈಮಲ್ಲಿ ನಾನು ಇನ್ನೂ ಚೆನ್ನಾಗಿ ಹೇಳ್ಬೇಕಾಗಿತ್ತು, ನೀನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ, ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತೀನಿ ಅನ್ನೋ ಒಂದು ಗಿಲ್ಟ್ ಫೀಲಿಂಗ್ ಅವರಲ್ಲಿ ಇದೆ ಅಂತ ಅಂದ್ಬಿಟ್ಟು. ಸೋಲ್ ಕಾಂಟ್ರಾಕ್ಟ್, ಓಕೆನಾ? ನಿಮ್ಮ ಇಬ್ಬರ ಬ್ರೇಕಪ್, ಪೇನ್ಫುಲ್ ಲವ್ ಸ್ಟೋರಿಯಲ್ಲಿ ತುಂಬಾನೇ ಪಾಠ ಕಲ್ತಿದ್ದೀರಾ ಇಬ್ರು ಅನ್ನೋದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ಒಂದು ಯೂನಿವರ್ಸ್ ಮೆಸೇಜ್ ಏನಿದೆ ನಿಮ್ಗೆ ನೋಡೋಣ ಇನ್ನೊಂದು. ಓಕೆ, ಎಸ್. ಸೊ ಯು ಆರ್ ಮೈ ಸೋಲ್ ಪೀಸ್ ಅಂತ ಬಂದಿದೆ. ಸೋಲ್ ಪೀಸ್, ಯು ಆರ್ ಮೈ ಸೋಲ್ ಪೀಸ್. ನೋಡಿ, ಇಲ್ಲಿ ಸೋಲ್ ಕಾಂಟ್ರಾಕ್ಟ್ ಇದೆ, ಸೋಲ್ ಪೀಸ್ ಅಂತ ಬಂದಿದೆ, ಓಕೆನಾ? ಇದು ನಿಮ್ದು ಒಂದು ಪಾಸ್ಟ್ ಲೈಫ್ ಲವ್ ಸ್ಟೋರಿ. ನಿಮ್ಮ ಸೋಲ್ಮೇಟ್ ಅವರು ನಿಮ್ದು ಎಷ್ಟೇ ಒಂದು ವರೀಸ್ ಇದ್ರು, ಡಿಸ್ಟೆನ್ಸ್ ಇದ್ರು, ಓಕೆನಾ, ಪ್ರೀತಿ ಇಲ್ಲ ಅಂತ ಕನ್ಫ್ಯೂಷನ್ ಇದ್ರು ಬೇಗ ಕ್ಲಿಯರ್ ಆಗುತ್ತೆ. ನಿಮ್ಮಿಬ್ರದ್ದು ಸೋಲ್ ಕಾಂಟ್ರಾಕ್ಟ್ ಇದೆ, ನಿಮ್ದು ಒಂದು ಲವ್ ಮ್ಯಾರೇಜ್ ಆಗುತ್ತೆ ಅಂತ ನಾನು ಇಲ್ಲೇ ನೋಡ್ತಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು.